ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಳಸದ ಕಂಚಿಕೆರೆ ಗ್ರಾಮಗಳಿಗೆ ಹೋಗುವ ರಸ್ತೆ ಬಿರುಕು ಬಿಟ್ಟಿದ್ದು, ಈ ರಸ್ತೆಯಲ್ಲಿ ಹೋಗುವ ಹಲವು ಗ್ರಾಮಗಳಿಗೆ ಹೋಗುವ ರಸ್ತೆ ಇದಾಗಿದೆ. ಈ ರಸ್ತೆಯಲ್ಲಿ ಬರುವ ಗ್ರಾಮಗಳು ಕಂಚಿನಕೆರೆ, ಕಾಲಿಕೆರೆ, ಕೊಂಡನ್ಮನೆ, ಮುಂಡಾನೆ, ಮಾಗಲು, ಮುಂಜೇಖಾನ್, ಹೊರಹಟ್ಟಿ ಮನೆ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಬರುವ ಪ್ರವಾಸಿಗರು ಈ ರಸ್ತೆಯಾಗಿ ಬರಬೇಕು. ಅದೇ ರೀತಿ ಈ ತೂಗು ಸೇತುವೆಯ ಬಳಿ ವೈಶಿಷ್ಟ್ಯ ತೀರ್ಥ ಎಂದೇ ಪ್ರಸಿದ್ಧವಾದ ಸ್ಥಳ. ವರ್ಷಕ್ಕೆ 4-5 ಬಾರಿ ಶ್ರೀ ಕಲಶೇಶ್ವರ ಸ್ವಾಮಿ ದೇವರು ಆಗಮಿಸುತ್ತಾರೆ. ಇದು ದರೆ 4-5 ದಿವಸದಿಂದ ಕುಸಿತಾನೆ ಇದೆ, ರಸ್ತೆ ಕುಸಿತಾ ಇದೆ. ಅದಕ್ಕೆ ಮತ್ತೆ ಕೆಳಗಡೆ ಕುಸಿತಾ ಇದೆ. ಈ ಮನೆಯವರಿಗೆ ಈ ಮನೆ ಮೇಲೆ ಈ ರಸ್ತೆ ಕೂಸಿದ್ರೆ ಈ ಮನೆ ಮೇಲೆಲ್ಲ ಮನೆ ಮೇಲೆ ಬೀಳ್ತದೆ. ಮನೆ ಮೇಲೆ ಬಿದ್ದರೆ ಮನೆಯಲ್ಲಿ 2 ವರ್ಷದಿಂದನೂ ಅವರು ಸೀತಾರಾಮನವ್ರು ಪೇಷಂಟ್ ಅಲ್ಲಿ ಇದ್ದಾರೆ. 2 ವರ್ಷ ಆಯ್ತು. ಮನೆ ಮೇಲೆ ಬಿದ್ದರೆ ಏನ್ ಮಾಡ್ಬೇಕು ಅಂತಾನು ಪರಿಸ್ಥಿತಿ ಇಲ್ಲ. ಅವ್ರನ್ನ ಈಗ ಅವ್ರು ಯಾವುದೇ ತರದ ಇದಿಲ್ಲ. ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗಿ ಊಟ ಮಾಡಿಸೋದು ಎಲ್ಲಾನು ಮಾಡಿಸೋದು ಅವರ ಸ್ವಾಧೀನದಲ್ಲಿ ಯಾವ್ದು ಮಾಡ್ತಾ ಇಲ್ಲ. ಇವರೇ ಮನೆಯವರೆಲ್ಲ ಮಾಡ್ತಾರೆ. ಈ ತರದೆಲ್ಲ ಜರ್ಕೊಂಡು ಅವ್ರ ಮನೆ ಮೇಲೆ ಬಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಅದ್ರ ಜೊತೆಗೆ ಈ ರಸ್ತೆ ಏನಾದ್ರು ಕುಸಿತ ಆದ್ರೆ ಇಲ್ಲಿಂದ ಮಾಗಲು, ಕೊಂಡದಮನೆ, ಕಾಳಿಕೆರೆ ಇಂತ ಹಲವಾರು ಗ್ರಾಮಗಳಿಗೆ ಹೋಗ್ತಕ್ಕಂತ ಒಂದು ರಸ್ತೆ ಸಂಪರ್ಕ ಇದು ಮೂಲವಾದ ರಸ್ತೆ ಸಂಪರ್ಕ. ಒಂದು ಕಡೆಗಲ್ಲ, ಕಾಳಿಕೆರೆ, ಕಂಚಿನಕೆರೆ, ಕೊಂಡದಮನೆ ಹಾಗೇನೆ ತುಂಬಾ ಕಡೆಗೆ ಮಾಗಲು, ಆಮೇಲೆ ಅದಕ್ಕಿಂತನೂ ಜಾಸ್ತಿಯಾಗಿ ಪ್ರವಾಸಿಗರು ಶನಿವಾರ, ಭಾನುವಾರ, ಸೋಮವಾರ ಅಂತೂ ಸಾವಿರಾರು ಜನ ಪ್ರವಾಸಿಗರು, ದೊಡ್ಡ ದೊಡ್ಡ ವಾಹನಗಳು ಪ್ರವಾಸಿಗರು ಹೋಗ್ತಾ ಇರ್ತಾರೆ. ಇಲ್ಲಾದ್ರೂ ಅವ್ರಿಗೆ ಗೊತ್ತಿರೋದಿಲ್ಲ, ಯಾವುದೇ ತರದ ನಾಮಫಲಕವನ್ನು ಹಾಕಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಸಡನ್ ಎಲ್ಲಾದ್ರೂ ಸೈಡಲ್ಲಿ ಹೋದ್ರೆ ಗಾಡಿನೂ ಪಲ್ಟಿ ಆಗ್ತದೆ, ಮನೆನೂ ಕುಸಿತದೆ, ರಸ್ತೆನೂ ಹೋಗ್ತದೆ. ಒಂದು ತರದಲ್ಲಿಲ್ಲ, ಮನೆಯೂ ಹಾನಿ ಆಗ್ತದೆ, ಮನೆ ಹಾನಿ ಆಗ್ತದೆ, ರಸ್ತೆ ಹೋಗ್ತದೆ, ಆ ಪ್ರವಾಸಿಗರ ವಾಹನನೂ ಇದಾಗ್ತದೆ. ಆ ಉದ್ದೇಶದಿಂದ ಆದಷ್ಟು ಬೇಗ ಗ್ರಾಮ ಪಂಚಾಯತಿಯವರು ಶಾಸಕರು ಇದಕ್ಕೆ ಸಂಬಂಧಪಟ್ಟವರು ತಕ್ಷಣನೇ ಇದಕ್ಕೆ ಸ್ಪಂದಿಸಿ ಇದಕ್ಕೆ ತಡೆಗೋಡೆ ಮಾಡಿ ಇದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರ್, ಈಗ ಕ್ರಾಕ್ ಬಿಟ್ಟಿದೆ ನಿನ್ನಿಂದ, ಅದು ಇನ್ನೂ ಹೆಚ್ಚೆ ಆಗ್ತಾನೆ ಇದೆ, ಜರಿತಾನೆ ಇದೆ ಕೆಳಗಡೆಯಿಂದ. ಬಟ್ ಈಗ ಅಧಿಕಾರಿಗಳು ಯಾಕೆ ನೋಡಕ್ ಬಂದಿಲ್ಲ ಸರ್? ಅಲ್ಲ, ಅದನ್ನ ಈಗ ಗ್ರಾಮ ಪಂಚಾಯತ್ ಮನೆಯವ್ರಿಗೆ ಕೇಳಿದಾಗ ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ವಿಚಾರವನ್ನು ಹೇಳ್ತಾರೆ. ಅದಾದ ನಂತರ ನಿನ್ನೆ ಜಾಸ್ತಿ ಆಗಿದ್ರಿಂದ ನಿನ್ನೆ ಮಗನೇ ಹೋಗಿ ಹೇಳಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಅವರ ಬೇರೆ ರಫೀಕ್ ಅವ್ರಿಗೆ ಹೇಳಿದೀನಿ, ಇಲ್ಲಿ ರಫೀಕ್ ಅವ್ರಿಗೆ ಹೇಳಿದೀನಿ ಅಂತ ಹೇಳ್ತಾರೆ. ಎಲ್ಲರಿಗೂ ಆದ್ರೂ ಯಾರು ಸಹ ಇದ್ರ ಬಗ್ಗೆ ಏನು ಗಮನ ತಗೊಂಡಿಲ್ಲ. ಒಂದು ನಾಮಫಲಕವನ್ನ ಹಾಕ್ಬೇಕು, ಕಲ್ಲಿಡುವಂತ ಕೆಲಸ, ನಾಮಫಲಕ ಹಾಕುವಂಥದ್ದು ಟೂರಿಸ್ಟ್ನವರಿಗೆ ಯಾವ್ದು ಗೊತ್ತಿರ್ತದೆ. ಅದಕ್ಕೆ ಬಂದ ತಕ್ಷಣ ಗೊತ್ತಾಗ್ತದೆ. ದೊಡ್ಡ ವಾಹನಗಳು ಹೋದ್ರೆ ತಕ್ಷಣನೇ ಇದಾಗ್ತದೆ. ಮಳೆನೂ ಜಾಸ್ತಿ ಇದೆ, ಒಂದು 20-15 ದಿವಸದಿಂದ ಮಳೆನೂ ಜಾಸ್ತಿ ಇದೆ. ಈಗಲೂ ಮಳೆ ಜಾಸ್ತಿ ಇದೆ. ಮಳೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಅನಾಹುತ ಆಗೋಕ್ಕಿಂತ ಮುಂಚಿತವಾಗಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟವ್ರಿಗೆ ಕ್ರಮ ತಗೊಳ್ಬೇಕಲ್ವಾ? ತಮ್ಮ ಮುಖಾಂತರನಾದ್ರೂ ಕ್ರಮ ತಗೊಳ್ಳುವಂತ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಮಾಧ್ಯಮ ಮುಖಾಂತರ ನಾವು ಹೀಗೆ ಕೇಳ್ಕೊಳ್ತಾ ಇದ್ದೇನೆ. ಹೇಗೆ ಯಾವಾಗ ಆಗಿದಮ್ಮ ಕ್ರಾಕ್ ಬಿಟ್ಟಿರೋದು? ಕ್ರಾಕ್ ಬಿಟ್ಟು 4-5 ದಿವಸ ಆಯ್ತಲ್ರಿ? 4-5 ದಿನ ಆಯ್ತಾ? 4-5 ದಿವಸ ಆಯ್ತು. ಈಗ ಅಧಿಕಾರಿಗಳು ಏನಾದ್ರು ಬಂದ್ರ? ಇಲ್ಲ, ಬಂದಿಲ್ಲ, ಯಾರು ಬಂದಿಲ್ಲ ನೋಡ್ಲಿಕ್ಕೆ. ಅವ್ರಿಗೆ ಏನಾದ್ರು ಮನವಿ ಏನಾದ್ರು ಕೊಟ್ಟಿದ್ರ? ಮನವಿ ಕೊಟ್ಟಿದೀವಿ, ಲೆಟರ್ ಕೊಟ್ಟಿದೀವಿ. 2 ತಿಂಗಳಾಯ್ತು ನಾವು ಹೋಗಿ ಲೆಟರ್ ಎಲ್ಲ ಕೊಟ್ಟು ಹೇಳಿ ಎಲ್ಲ ಬಂದಿದೀವಿ. ಮತ್ತೆ ನನ್ನ ಮಗ ಬೇರೆ ಹೋಗಿ ಹೇಳಿ ಬಂದಿದ್ದಾನೆ. ಏನ್ ಹೇಳಿದ್ರಂತೆ ಅವರು ಅಧಿಕಾರಿಗಳು? ಅವರು ಏನು ಅದೇ ನೋಡೋಣ, ಈಗೆಲ್ಲ ಅದಕ್ಕೆಲ್ಲ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ನೋಡೋಣ ಅಂತ ಹೇಳಿದ್ರು. ಮತ್ತೆ ಏನು ಅದಕ್ಕೆ ಏನು ಮತ್ತೆ ಬಂದು ನೋಡಿ ಇದು ಮಾಡಿಲ್ಲ. ಅದರ ಅವರು ಮಾತ್ರ ಅಲ್ಲಿ ನಿಮ್ಮ ರಫೀಕ್ ಅಂತ ಅವರೊಬ್ರು ಬಂದು ನೋಡಿ ನಮಗೆ ಇದೆಲ್ಲ ಮಾಡಬೇಕಾದ್ರೆ ಇನ್ನು 10 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಮತ್ತೆ ಬಂದು ಮತ್ತೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಸುದ್ದಿ ಇಲ್ಲ ಅವ್ರದ್ದು. ಈಗ ಗಾಡಿ ಎಲ್ಲ ಗಾಡಿ ಅದೇ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಬಂದ್ರೆ ನಮ್ಮ ಮನೆ ಮೇಲೆ, ನಮ್ಮಲ್ಲಿ ಬೇರೆ ಪೇಷಂಟ್ ಬೇರೆ ಇದ್ದಾರೆ. ನಾವು ಅವ್ರನ್ನ ಕರ್ಕೊಂಡು ಎಲ್ಲಿ ಹೋಗೋದು? ಈಗ ಇದರಲ್ಲೆಲ್ಲ ತೂಗು ಸೇತುವೆ ಅದೆಲ್ಲ ನೋಡಕ್ಕೆಲ್ಲ ಇದೇ ದಾರಿಯಲ್ಲಿ ಎಲ್ಲ ಈಗಂತೂ ಫುಲ್ಲು ಎಲ್ಲ ರಶ್. ಈ ಕಡೆ ಬೆಳಗಿಂದ ಸಂಜೆ ರಾತ್ರಿವರೆಗೂ ಬಾರಿ ವೆಹಿಕಲ್ಗಳು ಹೋಗ್ತೇವೆ. ಈಗ ದೊಡ್ಡ ದೊಡ್ಡ ವೆಹಿಕಲ್ಗೆಲ್ಲ ಹೋಗ್ಬಾರ್ದಂತ ಏನಾದ್ರು ಹೇಳಿಲ್ವಾ ಪಂಚಾಯತಿಯಿಂದ? ಎಲ್ಲರೂ ಪಂಚಾಯತ್ಗೆ ಯಾರು ಏನು ಹೇಳಿಲ್ಲ, ಅವ್ರೇನು ಹೇಳಿಲ್ಲ. ಅವ್ರು ಕರೆಕ್ಟಾಗಿ ನೋಡ್ಲಿಕ್ಕೆ ಬಂದ್ರಲ್ಲ ಹೇಳೋದು. ನಿಮ್ಮ ಹೆಸರು? ನಮ್ಮ ಹೆಸರು ಅನ್ನಪೂರ್ಣ. ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.